ಅದು ತುಂಬಾ ಅಮೇಝಿಂಗ್ ಆಗಿದೆ, ಬೇರೆ ಲೆವೆಲೇ ಇದೆ. ನಾನು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಯಾಕಂದರೆ ಪ್ರತಿಯೊಂದ್ಸಲ ನಾವು ನೀವು ತಮಿಳ್ನಾಡು ಮಲಯಾಳಂ ನೋಡಿ ಒಂದು ವಿಭಿನ್ನವಾದ ಸಿನಿಮಾನ ಯಾವ ರೀತಿ ಸ್ವೀಕರಿಸ್ತಿರ್ತೀವಿ. ಯಾಕಂದರೆ ಅವ್ರು ನೋಡೋದು ಒಂದೇ ಆಂಗಲ್ ನೋಡೋದು, ಎಲ್ಲ ಆಂಗಲ್ ನೋಡ್ತಾರೆ. ಡೈರೆಕ್ಷನ್ ಇರ್ಬೋದು, ಪರ್ಫಾರ್ಮೆನ್ಸಸ್ ಇರ್ಬೋದು, ಚಿಕ್ಕ ಚಿಕ್ಕ ಪಾತ್ರಗಳು ಇರ್ಬೋದು, ಅದನ್ನ ನೋಟಿಫೈ ಮಾಡ್ತಾರೆ. ನಮ್ಮ ಕನ್ನಡ ಆಡಿಯನ್ಸ್ ನೋಡ್ತಾರೆ, ನೋಡಿ ಪಿಕ್ಚರ್ ನೋಡಿ. ನಾನು ಇವತ್ತೇ ಬರ್ಸ್ಕೊಡ್ತೀನಿ, ಈ ಸಿನಿಮಾ ಸೂಪರ್ ಆಗಿದೆ. ಮುಂಚೆ ತೋರಿಸಿದ್ರು, ಐ ವಾಸ್ ವೆರಿ ಇಂಪ್ರೆಸ್ಡ್ ಆ್ಯಕ್ಚುಲಿ. ವಿಕಿ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ಫಸ್ಟು ಕಟ್ಟಿಬಿಡಿ ಇದರಲ್ಲಿ ಅಸೋಸಿಯೇಟ್ ವರ್ಕ್ ಮಾಡಿದ್ರು, ಅದನ್ನು ಚಿಕ್ಕ ಪಾತ್ರನೂ ಮಾಡಿದ್ರು. ಅದಾದಮೇಲೆ ಕೆಂಡ ಸಂಪೇಟ್ ಸೂರ್ಯ ಅವ್ರಿಗೆ ಎಷ್ಟು ಕಾನ್ಫಿಡೆನ್ಸ್ ಇದ್ದರೆ ಅವ್ರಿಗೆಲ್ಲ ಹೀರೋ ಪಾತ್ರ ಮಾಡಿಸಿದ್ರು. ಆ ಪಿಕ್ಚರ್ ಸೂಪರ್, ಆ ಪಿಕ್ಚರ್ಗೂ ಹೋಗ್ತೀನಿ, ಪ್ರೀತಿ ಶೋ ಹೋಗ್ತಿದ್ರು. ಅದೇ ರೀತಿ ಕಾಲೇಜ್ ಕುಮಾರ್, ಇವಾಗ ಕಾಲಪತ್ರ. ಇದ್ರಲ್ಲಿ ನೋಡಿ ಒಂದು ಐಡೆಂಟಿಫಿಕೇಶನ್ ಇದೆ, ಕೆ ವರ್ಡ್ ಬಿಟ್ಟಿಲ್ಲ. ಓಕೆ, ಕಡ್ಡಿಪುಡಿ, ಕೆಂಡ ಸಂಪಿಗೆ, ಕಾಲೇಜ್ ಕುಮಾರ್ ಆ್ಯಂಡ್ ಕಾಲಪತ್ರ ಎಲ್ಲಾದ್ರೂ ಕೆ ಇದೆ. ಕೆ ಯಾರು ಹೇಳ್ಕೊಂಡ್ರೆ ಗೊತ್ತಾ, ಯಾರು ಕಿಂಗ್ ಆಟಿಟ್ಯೂಡ್ ಅಂತ ಅವರೇ. ಅದರಲ್ಲಿ ನಾಗಬಂಧ ಅವರು ಭಾಳ ಖುಷಿ ಆಯಿತು. ರಾಜೇಶ್ ನಟರಾಜ್ ಇರ್ಬೋದು, ನಾನು ಪ್ರತಿಯೊಂದು ಪಾತ್ರ ಅಷ್ಟೇ ದಾಡಿ ತುಂಬ ಬೇರೆ ಥರ ಕಾಣ್ತಾರೆ. ಈಗ ದಂಡ ನಾವು ನೋಡೋದಿಲ್ಲ, ಚಿಕ್ಕ ಮಕ್ಕಳು ಮೊಬೈಲ್ ನೋಡಿದ್ದೀನಿ. ಆ ಮೊಬೈಲ್ ನೋಡ್ಬೇಕಾದ್ರೆ ಇವತ್ತು ಇಷ್ಟು ಮಟ್ಟೆ ಆ್ಯಕ್ಟ್ ಮಾಡಬೇಕಾದ್ರೆ ಭಾಳ ಹೆಮ್ಮೆ ಅನಿಸುತ್ತೆ. ಆಮೇಲೆ ಪೂರ್ಣಿಮೆ ವಿಷಯ ಒಂದು ಹೇಳಿದ್ರು, ವಿಕಿ ಇದರ ಭಾಳ ಥ್ಯಾಂಕ್ಸ್, ನೀವು ಎಷ್ಟು ಚೆನ್ನಾಗಿ ಪ್ರೊಡ್ಯೂಸರ್ ಇಡೀ ಟೀಮ್ನ ಹ್ಯಾಂಡಲ್ ಮಾಡ್ತಾರೆ. ಯಾರು ಮಕ್ಕಳವರು ಬರದೇ ಹೆಂಗಿರುತ್ತೆ. ಯಾಕಂದ್ರೆ ಅಮ್ಮನ ಬರೀ ಎಲ್ಲ ರಫಕ್ಕೆ ಇಲ್ಲ, ಅಮ್ಮ ರಫಕ್ಕೆ ಸಾಫ್ಟ್ ಇದೆ. ಎರಡು ಆಗ್ತಾರೆ ಅವ್ರು, ಯಾವತ್ತೂ ರಫ್ ನಮಗೆ ಇವತ್ತು ರಫ್ ಆಗಿರ್ತಾರೆ, ಸಾಫ್ಟ್ ಆಗುತ್ತೆ. ಪಿಕ್ಚರ್ ಹಾಕ್ಬೇಕಂದ್ರೆ ನಾವು ಸಾಫ್ಟ್ ಆಗಿರ್ಬೇಕಾಗ್ತದೆ, ರಫ್ ಆಗಿರ್ಬೇಕಾಗ್ತದೆ. ಅದನ್ನ ಹ್ಯಾಂಡಲ್ ಮಾಡೋ ಚೆನ್ನಾಗಿ ಮಾಡಿದ್ದಾರೆ ಪೂರ್ಣಿಮರು. ಅದಕ್ಕೆ ಆಲ್ ದಿ ಬೆಸ್ಟ್. ಆ್ಯಂಡ್ ನಾನು ಭಾಳ ಹೆಮ್ಮೆ ಅನಿಸ್ತಾ ಇದ್ದೇನೆ ವಿಕಿ ಬಗ್ಗೆ ಹೇಳ್ಬೇಕಂದ್ರೆ. ಕಾಲಾಪತ್ರ ನನಗೆ ತುಂಬ ಫೇವ್ರೆಟ್ ಟೈಟ್ಲ್ ಇತ್ತು, ಅಮಿತಾಬ್ ಬಚ್ಚನ್ ಅವರು ಕಾಲಾಪತ್ರ ಇತ್ತು. ಹಾಗಾಗಿ ನಾನು ಅಮಿತಾಬ್ ಬಚ್ಚನ್ ದೊಡ್ಡ ಫ್ಯಾನ್. ನಾನು ಕಾಲಾಪತ್ರ ತಕ್ಷಣ ನಾನು ಓಕೆ ಕಾಲಾಪತ್ರ ಆ ಲೆವೆಲ್ಲೇ ಇರಬೇಕಂತ ಆಸೆ. ಯಾಕಂದರೆ ಯಾವತ್ತೂ ಅಂದರೆ ಒಂದು ಶಿಲ್ಪಿ ಆಗಬೇಕಂದ್ರೆ ಕಲ್ಲು ಅವಶ್ಯಕತೆ ಇದೆ. ನಾವೇನಾದರೂ ಆಗಬೇಕಂದ್ರೆ ಒಂದು ಕಲ್ಲು ಸುಮ್ಮನೆ ಇಲ್ಲ, ಕಲ್ಲು ಜೀವ ಇದೆ, ಕಲ್ಲು ಬದ್ದೆಗಿದೆ, ಕಣ್ಣೀರಿದೆ, ಎಮೋಷನ್ಸ್ ಇದೆ. ಐ ಥಿಂಕ್ ಮೋಟಿವೇಶನ್ ಏನು ಆಗುತ್ತೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಐ ಥಿಂಕ್ ಈ ಕತೆ ಮೋಸ್ಟ್ಲಿ ಮೋಟಿವೇಶನ್ ರಿಲೀಸ್ ಆಗಿದೆ ಅಂತ ಐ ಥಿಂಕ್ ಗುಡ್. ಯಾಕಂದರೆ ಪ್ರತಿಯೊಬ್ಬರು ಮೋಟಿವೇಟ್ ಆಗಬೇಕು. ಯಾತಕ್ಕೋಸ್ಕರ ನಾವು ಬದುಕಬೇಕು ಅದಕ್ಕೆ ಮೋಟಿವೇಟ್ ಆಗಬೇಕು. ಯಾತಕ್ಕೋಸ್ಕರ ನಾವು ಕರಿಯರ್ ಶುರು ಮಾಡಬೇಕು ಅದಕ್ಕೆ ಮೋಟಿವೇಟ್ ಆಗಬೇಕು. ಯಾತಕ್ಕೋಸ್ಕರ ಪ್ರೀತಿಸಬೇಕು ಅದಕ್ಕೆ ಮೋಟಿವೇಟ್ ಆಗಬೇಕು. ಒಳ್ಳೆ ಥರ ಬಯಸಬೇಕು ಅದಕ್ಕೆ ಮೋಟಿವೇಟ್ ಆಗಬೇಕು. ಒಳ್ಳೆ ಸಿನಿಮಾ ಬರಬೇಕು ನೋಡ್ಬೇಕು ಅದಕ್ಕೆ ಮೋಟಿವೇಟ್ ಆಗಬೇಕು. ನಮ್ಮ ಕನ್ನಡ ಸಿನಿಮಾ ಇವತ್ತು ಇಂಟರ್ನ್ಯಾಷನಲ್ ಮಾತಾಡ್ತಾರೆ. ಹಂಗಿರ್ಬೇಕಂದ್ರೆ ಎಲ್ಲ ಸಿನಿಮಾಗಳು ಹೋಗಿ ನೋಡಿ, ಖಂಡಿತ ಏನಾದರೂ ಒಂದು ಒಳ್ಳೆ ಅಂಶ ಅಂತ ಆ ಒಳ್ಳೆ ಅಂಶಕ್ಕೆ ನೀವು ಸ್ಪ್ರೆಡ್ ಮಾಡಿ. ಅಂಶ ಸ್ಪ್ರೆಡ್ ಮಾಡಿದಾಗ ಕನ್ನಡ ಭಾಷೆ ಇಂಪ್ರೂವ್ ಆಗುತ್ತೆ. ಇವತ್ತು ಆಲ್ರೆಡಿ ಇಂಪ್ರೂವ್ ಆಗ್ತಾ ಇದೆ. ಚಿಕ್ಕ ಚಿಕ್ಕ ಸಿನಿಮಾ ಅಂತ ಅನ್ಕೋಬಾರ್ದು, ಎಲ್ಲ ಸಿನಿಮಾನೇ ಚಿಕ್ಕದಾಗಿದ್ದು ಬಿಗ್ ಬಡ್ಜೆಟ್ ಮಾಡಬೇಕು. ಇಟ್ಸ್ ಅ ಫಿಲಂ ಅಷ್ಟೇ, ಇಟ್ಸ್ ಅ ಫಿಲಂ. ದುಡ್ಡು ಹಾಕ್ಬಿಟ್ಟು ಒಂದು 1000 ಕೋಟಿ ಹಾಕ್ಬಿಟ್ರೆ ಸಿನಿಮಾನ ಇಲ್ಲ. ನಾವು ಮಾಡಬೇಕಾದ್ರೆ ಜನ್ಮದ ಜೋಡಿ ಮಾಡಬೇಕಾದ್ರೆ 60 ಲಕ್ಷದಲ್ಲಿ ಮಾಡಿದವರು ಅವಾಗ ಯಾರು ಗೊತ್ತಿತ್ತು ಇಷ್ಟಪಟ್ಟು ಕರೆಕ್ಟ್ ಆಗುತ್ತೆ ಅಂತ ಇಲ್ಲ. ಕಥೆ ಮುಖ್ಯ, ಆಮೇಲೆ ನಾವೇನು ತೆಗಿತೀವೋ ಅದು ಮುಖ್ಯ, ವೇಸ್ಟ್ ಮಾಡೋದು ಮುಖ್ಯ. ಬಟ್ ಸಿನಿಮಾ ಬಂದು ಕೂಗಿಸ್ಬೇಕು, ಸಿನಿಮಾ ನೋಡಿದಾಗ ಅನ್ಸ್ಬೇಕು ಮೈ ಗಾಡ್. ಇವತ್ತು ಅಫ್ಕೋರ್ಸ್ ಎಲ್ಲ ಮೀಡಿಯಾಗಳಿದೆ, ಜಾಸ್ತಿ ಇದೆ, ಒಳ್ಳೆ ಸ್ಪ್ರೆಡ್ ಮಾಡ್ತಾರೆ. ದಯವಿಟ್ಟು ಎಲ್ಲ ಮೀಡಿಯಾಗಳು ಸೋಷಿಯಲ್ ಮೀಡಿಯಾ ಇರ್ಬೋದು, ಟೆಲಿವಿಷನ್ ಇರ್ಬೋದು, ಪ್ರೆಸ್ ಇರ್ಬೋದು, ಸಪೋರ್ಟ್ ಮಾಡಿ. ಒಳ್ಳೆ ಪಾಯಿಂಟ್ ಸಪೋರ್ಟ್ ಮಾಡಿ ಕನ್ನಡನ ಉಳಿಸಿ ಬೆಳೆಸಿ. ಜೈ ಹಿಂದ್, ಜೈ ಕನ್ನಡ.